ಹಾಯ್ ಗಾಯ್ಸ್, ಇವತ್ತಿನ ಒಂದು ನಮ್ಮ ಚಾಪ್ಟರ್ ಏನಪ್ಪ ಅಂತಂದರೆ ಮೌರ್ಯ ಸಾಮ್ರಾಜ್ಯ ಇದೆ. ಇದು ಭಾಗ 2 ಇದೆ ನೋಡಿ. ಈಗ ಆಲ್ರೆಡಿ ನಾನು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಭಾಗ 1ನಲ್ಲಿ ನಾವು ಪ್ರಮುಖ ಒಂದು 20 ಪ್ರಶ್ನೆಗಳನ್ನು ನೋಡಿದ್ದೀವಿ. ಇನ್ನೂ 30 ಪ್ರಶ್ನೆಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡಿಕೊಳ್ಳೋಣ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ. ಇದು ಚಾಪ್ಟರ್ ವೈಸ್ ಇರ್ತದೆ ನೋಡಿರಿ. ಚಾಪ್ಟರ್ ವೈಸ್ ಮೌರ್ಯ ಸಾಮ್ರಾಜ್ಯದ ಓನ್ಲಿ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಚಾಪ್ಟರ್ ವೈಸ್ ಕ್ವಶನ್ಗಳು ಮತ್ತು ಆನ್ಸರ್ ಇರ್ತದೆ ನೋಡಿರಿ. ಓಕೆ, ಹಾಗಾದ್ರೆ ಬನ್ನಿ ಸ್ನೇಹಿತರೆ ಶುರು ಮಾಡೋಣ. 21ನೇ ಒಂದು ಪ್ರಶ್ನೆ ಇದೆ ನೋಡಿ. 21ನೇ ಒಂದು ಪ್ರಶ್ನೆ, ಮೌರ್ಯರ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದ ಗುಪ್ತಚಾರರನ್ನು ಏನೆಂದು ಕರೆಯಲಾಗುತ್ತಿತ್ತು? ಮೌರ್ಯರ ಕಾಲದಲ್ಲಿರುವಂಥ ಗುಪ್ತಚಾರರನ್ನು ಏನೆಂದು ಕರೆಯುತ್ತಿದ್ದಾರಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಗೂಢ ಪುರುಷರು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಗೂಢ ಪುರುಷರಾಗಿದ್ದಾರೆ ನೋಡ್ರಿ. ಮೌರ್ಯರ ಕಾಲದಲ್ಲಿರುವಂಥ ಗುಪ್ತಚರರಿಗೆ ಗೂಢ ಪುರುಷರಂತ ಕರೀತಿರ್ತಾರೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಇರುವಂತೆ ಸಾಮ್ರಾಜ್ಯದ ಸುರಕ್ಷತೆಗಾಗಿ ಒಂದು ವಿಸ್ತೃತವಾದ ಒಂದು ಗುಪ್ತರ ಒಂದು ಜಾಲವಿರ್ತದೆ. ಇವರನ್ನು ಗೂಢ ಗುಪ್ತರಂತ ಅಂದರೆ ಗೂಢ ಪುರುಷರಂತ ಕೂಡ ಕರೀತಿರ್ತಾರೆ. ಇವರಲ್ಲಿ ಸಂಚಾರಿ ಮತ್ತು ಸ್ಥಿರ ಎಂದು ಎರಡು ವಿಧಗಳ ರೀತಿಯಲ್ಲಿ ಇರ್ತವೆ ನೋಡ್ರಿ. ಸಂಚಾರಿ ಅಂದರೆ ಏನಪ್ಪ ಅಂತಂದರೆ ಸಂಚಾರ ಮಾಡುವ ಉದ್ದೇಶದಿಂದ ಒಂದು ಪತ್ತೆಚ್ಚೋರಾಗಿರ್ತಾರೆ. ಒಂದು ಸ್ಥಿರ ಅಂದರೆ ಸಂಸ್ಥಾನದಲ್ಲಿ ದೇಶದಿಂದ ಗೂಢಚಾರ ಮಾಡುವಂಥ ವ್ಯಕ್ತಿಗಳಿಗೆ ಈ ಒಂದು ಸ್ಥಿರ ಅಂತ ಕರಿತಿರ್ತಾರೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಗ್ರೀಕ್ ದೊರೆಯ ಸೆಲ್ಯೂಕಸ್ ನಿಕೇಟರ್ ಚಂದ್ರಗುಪ್ತ ಮೌರ್ಯನಿಗೆ ನೀಡಿದ ಪ್ರದೇಶಗಳಲ್ಲಿ ಈ ಕೆಳಗಿನ ಯಾವುದು ಸೇರಿರಲಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಯಾವುದು ಸೇರಿರಲಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಚಂದ್ರಗುಪ್ತ ಮೌರ್ಯನಿಗೆ ನೀಡಿದ ಪ್ರದೇಶಗಳಲ್ಲಿ ಯಾವುದಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಿಲೋನ್ ನೋಡಿ. ಆಪ್ಷನ್ಸ್ ಡಿ ಸಿಲೋನ್, ಶ್ರೀಲಂಕಾ. ಯಾಕಂದರೆ ಇದು ಭಾರತದ ದಕ್ಷಿಣ ಕಡೆಗೆ ಕಂಡುಬರುವಂಥ ಒಂದು ದೇಶ ಆಗಿದೆ. ಸಿಲೋನ್ ಅಂದರೆ ಶ್ರೀಲಂಕಾ ದೇಶ. ವಾಯುವ್ಯ ಭಾರತದಲ್ಲಿ ಕಂದಾರ್, ಕಾಬೂಲ್, ಬಲೂಚಿಸ್ತಾನ್ ಇವುಗಳನ್ನೇನಪ್ಪ ಅಂತಂದರೆ ಗ್ರೀಕ್ ದೊರೆಯಾಗಿರುವಂಥ ಸೆಲ್ಯೂಕಸ್ ನಿಕೇಟರ್ ಏನು ಮಾಡ್ತಾನಂದರೆ ಚಂದ್ರಗುಪ್ತ ಮೌರ್ಯನಿಗೆ ನೀಡುತ್ತಾನೆ. ಓಕೆ, ಸಿಲೋನ್ ಸರಿಯಾದ ಉತ್ತರ ಆಗಿದೆ. ಯುದ್ಧದಲ್ಲಿ ಸೋತ ಸೆಲ್ಯೂಕಸ್ ಅಫ್ಘಾನಿಸ್ತಾನ, ಪಾಕಿಸ್ತಾನ, ವಾಯುವ್ಯ ಭಾಗಗಳಾದ ಕಾಬೂಲ್, ಕಂದಾರ್ ಮತ್ತು ಹೆರಾತ್ ಮತ್ತು ಬಲೂಚಿಸ್ತಾನ್ ಪ್ರಾಂತ್ಯಗಳನ್ನು ಚಂದ್ರಗುಪ್ತ ಮೌರ್ಯರಿಗೆ ಬಿಟ್ಟು ಕೊಡುತ್ತಾನೆ. ಇದರಲ್ಲಿ ಶ್ರೀಲಂಕಾ ಸೇರಿರಲಿಲ್ಲ ನೋಡ್ರಿ. ಜೊತೆಗೆ ತನ್ನ ಮಗಳಾಗಿರುವಂಥ ಎನೆಲಾ ಅವರನ್ನು ಕೂಡ ಮದುವೆ ಮಾಡಿ ಕೊಡಿಸ್ತಾನೆ. ಯಾರು? ಸೆಲ್ಯೂಕಸ್ನ ಮಗಳಾದ ಎನೆಲಾನನ್ನು ಚಂದ್ರಗುಪ್ತ ಮೌರ್ಯನಿಗೆ ಮದುವೆ ಮಾಡಿಸ್ತಾನಂತಲೇ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಅಶೋಕನ ಧಮ್ಮದ ಪ್ರಮುಖ ತತ್ವವೇನು? ಅಂದರೆ ಅಶೋಕನ ಒಂದು ಧರ್ಮ ಅಂತಲೇ ಹೇಳ್ಬೋದು. ಆ ಒಂದು ಧಮ್ಮದಲ್ಲಿ ತತ್ವ ಏನಂತ ಕೊಟ್ಟಿದ್ದಾರೆ. ಅಶೋಕ ಧರ್ಮದಲ್ಲಿ ಒಂದು ತತ್ವ ಏನಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಅಹಿಂಸೆ, ಸಹಿಷ್ಣುತೆ ಮತ್ತು ಹಿರಿಯರಿಗೆ ಗೌರವ. ಇದು 6ನೇ ಕ್ಲಾಸ್ ಬುಕ್ಕದಲ್ಲಿ ಈತ್ ನೋಡ್ರಿ. 6ನೇ ಕ್ಲಾಸ್ ಬುಕ್ಕದಲ್ಲಿ 3ನೇ ಪೇಜ್ನಲ್ಲಿ ಮೌರ್ಯ ಸಾಮ್ರಾಜ್ಯದ 3ನೇ ಪೇಜ್ದಲ್ಲಿ ಇದು ಕಂಡು ಬರ್ತದೆ ನೋಡ್ರಿ. ಅಶೋಕನ ಕಾಲದಲ್ಲಿ ಅಶೋಕನ ಧರ್ಮ ಏನಾಗಿರುತ್ತೆ ಅಂದರೆ ಅಹಿಂಸೆ, ಸಹಿಷ್ಣುತೆ ಮತ್ತು ಹಿರಿಯರಿಗೆ ಗೌರವ ನೀಡಬೇಕಂತ ಅಶೋಕನ ಧರ್ಮ ನೀಡ್ತಾನೆ ಅಂತ ಹೇಳ್ಬೋದು. ಅಶೋಕನ ಧರ್ಮವು ಕೇವಲ ಒಂದು ಧರ್ಮವಾಗಿರದೆ ಅದು ನೈತಿಕ ಜೀವನ ವಿಧಾನವಾಗಿರುತ್ತದೆ. ಅದರಲ್ಲಿ ಅಹಿಂಸೆ, ತಂದೆ ತಾಯಿಗೆ ಗೌರವ, ಗುರುಗಳಿಗೆ ವಿಧೇಯತೆ ಮತ್ತು ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನು ನೀಡಲಾಗುತ್ತಿರ್ತದಂತಲೇ ಹೇಳ್ಬೋದು ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದಲ್ಲಿ ಬಳಕೆಯಲ್ಲಿದ್ದ ಬೆಳ್ಳಿಯ ನಾಣ್ಯವನ್ನು ಏನೆಂದು ಕರೆಯುತ್ತಿದ್ದರು? ಮೌರ್ಯ ಸಾಮ್ರಾಜ್ಯದಲ್ಲಿ ಬಳಕೆ ಇರುವಂಥ ಬೆಳ್ಳಿಯ ನಾಣ್ಯಕ್ಕೆ ಏನೆಂದು ಕರೀತಿದ್ದ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಪಣ ಅಂದರೆ ಕರ್ಷ ಪಣ ಅಂತ ಕರಿತಿರ್ತಾರೆ. ಪಣ ಸರಿಯಾದ ಉತ್ತರವಾಗಿದೆ ನೋಡಿ. ಮೌರ್ಯರ ಕಾಲದಲ್ಲಿ ಅಧಿಕೃತ ನಾಣ್ಯ ಬೆಳ್ಳಿಯ ಹೆಸರೇನಾಗಿರ್ತದೆ ಅಂದರೆ ಪಣ ಆಗಿರುತ್ತದೆ. ಇದಲ್ಲದೆ ತಾಮ್ರದ ನಾಣ್ಯಗಳಾದ ಮಾಸಿಕ ಮತ್ತು ಕಾಕಿನಿ ಕೂಡ ಇವರು ಬಳಕೆಯಲ್ಲಿರ್ತವೆ ಅಂತಲೇ ಹೇಳ್ಬೋದು. ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಇವುಗಳು ಮುದ್ರೆ ಹೊತ್ತಿಗೆ ನಾಣ್ಯಗಳಾಗಿರ್ತವೆ ಅಂತಲೇ ಹೇಳ್ತೀವಿ. ನಾಣ್ಯಗಳಾಗಿ ಇವುಗಳನ್ನು ಬಳಕೆ ಮಾಡ್ತಿರ್ತಾರೆ ಮೌರ್ಯರ ಕಾಲದಲ್ಲಿ. ಮೌರ್ಯರ ಕಾಲದ ನಾಣ್ಯ ಹೆಸರು ಏನಾಗಿದೆ? ಬೆಳ್ಳಿಯ ನಾಣ್ಯ ಹೆಸರು ಪಣ ಅಂತ ಕರಿತಿರ್ತಾರೆ ನೋಡ್ರಿ. ಮುಂದಿನ 25ನೇ ಪ್ರಶ್ನೆಗೆ ಹೋಗೋಣ. ಮುಂದಿನ 25ನೇ ಪ್ರಶ್ನೆ, ಮೌರ್ಯರ ಕಾಲದ ಪ್ರಮುಖ ವಾಣಿಜ್ಯ ಕೇಂದ್ರ ಹಾಗೂ ಪೂರ್ವ ಕರಾವಳಿಯ ಪ್ರಸಿದ್ಧ ಬಂದರು ತಾಮ್ರಲಿಪ್ತಿ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ.
ಇದರಲ್ಲಿ ನಾವು ಆಪ್ಷನ್ಸ್ ಮೂಲಕ ಉತ್ತರವನ್ನು ತಿಳಿದುಕೊಳ್ಳಬಹುದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪೂರ್ವ ಕರಾವಳಿಯ ಪ್ರಸಿದ್ಧ ಬಂದರು ಅಥವಾ ತಾಮ್ರಲಿಪ್ತಿ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗುಜರಾತ್, ಕೇರಳ, ಮಹಾರಾಷ್ಟ್ರ ಇವು ಎಲ್ಲ ಪಶ್ಚಿಮಕ್ಕೆ ಕರಾವಳಿ ತೀರಕ್ಕೆ ಸಂಬಂಧಿಸಿದಂಥ ರಾಜ್ಯಗಳಾಗಿವೆ. ಬಂಗಾಳ ಒಂದೇ ಪೂರ್ವಕ್ಕೆ ಇರುವಂಥ ರಾಜ್ಯ ಆಗಿದೆ ಅಂತ ಹೇಳ್ಬೋದು. ಅದಕ್ಕೆ ಸರಿಯಾದ ಉತ್ತರ ಬಂಗಾಳ ನೋಡ್ರಿ. ಇದು ತಾಮ್ರಲಿಪ್ತಿ ಬಂಗಾಳದಲ್ಲಿ ಕಂಡು ಬರುತ್ತದೆ. ಓಕೆ, ತಾಮ್ರಲಿಪ್ತಿಯು ಏನಪ್ಪ ಅಂತಂದರೆ ಇಂದಿನ ಒಂದು ಪಶ್ಚಿಮ ಬಂಗಾಳದ ಮಿಡ್ನಾಪುರ ಜಿಲ್ಲೆಯಲ್ಲಿ ಇದೆ. ಪ್ರಾಚೀನ ಭಾರತದ ಪ್ರಮುಖ ಬಂದರಾಗಿತ್ತು ಅಂತಲೇ ಹೇಳ್ಬೋದು. ಇದು ಇಲ್ಲಿಂದ ಆಗ್ನೇಯ ಏಷ್ಯಾ ಮತ್ತು ಚೀನಾ ದೇಶಗಳೊಂದಿಗೆ ಭಾರಿ ಪ್ರಮಾಣದ ವ್ಯಾಪಾರ ವಹಿವಾಟು ನಡೆಯುತ್ತಿರ್ತದೆ. ಈ ಒಂದು ಮಿಡ್ನಾಪುರ ಜಿಲ್ಲೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ ನೋಡ್ರಿ. ಇದು ತಾಮ್ರಲಿಪ್ತಿ ಬಂದರು. ಮುಂದಿನ ಒಂದು ಪ್ರಶ್ನೆ, ಅಶೋಕನು ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಎಲ್ಲಿಗೆ ಕಳುಹಿಸಿದ್ದನು? ಇದು ಕೂಡ ರಿಪೀಟೆಡ್ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ಮಹೇಂದ್ರ ವರ್ಮ ಮತ್ತು ಸಂಘಮಿತ್ರೆ ಎಂಬ ಇಬ್ಬರು ಮಕ್ಕಳು ಇರ್ತಾರೆ ಅಶೋಕನಿಗೆ. ಅಶೋಕ ಏನು ಮಾಡ್ತಾನೆ ಅಂದರೆ ಧರ್ಮ ಪ್ರಚಾರಕ್ಕಾಗಿ ಯಾವ ದೇಶಕ್ಕೆ ಕಳಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸಿಲೋನ್ ಅಂದರೆ ಶ್ರೀಲಂಕಾ ದೇಶಕ್ಕೆ ಅಶೋಕನ ಮಕ್ಕಳಾದಂಥ ಸಂಘಮಿತ್ರೆ ಮತ್ತು ಮಹೇಂದ್ರ ಅವರು ಹೋಗುತ್ತಾರೆ, ಸಿಲೋನ್ಗೆ ಹೋಗುತ್ತಾರೆ ಅಂತಲೇ ಹೇಳ್ತೀವಿ ನೋಡಿ. ಶ್ರೀಲಂಕಾದ ರಾಜ ದೇವರಾಮ್ ಪ್ರಿಯ ಟೆಸ್ಸಾನ ಒಂದು ಕೋರಿಕೆ ಮೇರೆಗೆ ಅಲ್ಲಿಗೆ ಹೋಗಿರ್ತಾರೆ. ಅಶೋಕ್ ಏನು ಮಾಡ್ತಾನೆ ಅಂದರೆ ತನ್ನ ಮಕ್ಕಳನ್ನು ಬೋಧಿ ವೃಕ್ಷದ ಒಂದು ಕೊಂಬೆಯೊಂದಿಗೆ ಶ್ರೀಲಂಕಾಗೆ ಕಳಿಸ್ತಾನೆ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಬೋಧಿ ವೃಕ್ಷವನ್ನು ತನ್ನ ಸಂಘಮಿತ್ರ ಮಗಳಿಗೆ ನೀಡಿಗೆಸಿಂದ ಆ ಒಂದು ದೇಶಕ್ಕೆ ಕಳಿಸುತ್ತಾರೆ. ಇದರಿಂದ ಅಲ್ಲಿ ಬೌದ್ಧ ಧರ್ಮ ನೆಲೆಯೂರಲು ಕಾರಣವಾಗಿದೆ ಅಂತಲೇ ಹೇಳ್ತು ನೋಡ್ರಿ, ಒಂದು ಶ್ರೀಲಂಕಾ ದೇಶದಲ್ಲಿ. ಮುಂದಿನ ಒಂದು ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಆಡಳಿತ ಮತ್ತು ಸಮಾಜವನ್ನು ಅಧ್ಯಯನ ಮಾಡಲು ಇರುವ ಅತ್ಯಂತ ನಿಖರವಾದ ಪುರಾತತ್ವ ಮೂಲ ಯಾವುದಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಅತ್ಯಂತ ಒಂದು ನಿಖರವಾಗಿರುವಂಥ ಪುರಾತತ್ವ ಮೂಲ ಯಾವುದು? ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳಲು ಇರುವಂಥ ಮೂಲತತ್ವ ಯಾವುದಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಂತ ಹೇಳ್ಬೋದು, ಅಶೋಕನ ಶಾಸನಗಳು. ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ಇವು ಬೌದ್ಧ ಜತಗಳು, ಉಪನಿಷತ್ತುಗಳು, ಇವು ಅವೆಲ್ಲ. ಇದಕ್ಕೆ ಸರಿಯಾದ ಉತ್ತರ ಅಶೋಕನ ಶಾಸನಗಳು. ಅಶೋಕನ ಅತಿ ಹೆಚ್ಚು ಶಾಸನಗಳನ್ನು ಬಳಕೆ ಮಾಡಿರ್ತಾನೆ, ಅದಕ್ಕಾಗಿ ಈ ಒಂದು ಮೌರ್ಯ ಸಾಮ್ರಾಜ್ಯದ ಆಡಳಿತ ಮತ್ತು ಸಮಾಜವನ್ನು ಅಧ್ಯಯನ ಮಾಡಲು ಸುಲಭವಾಗ್ತದೆ ಅಂತಲೇ ಹೇಳ್ತೀವಿ. ಸಾಹಿತ್ಯಿಕ ಮೂಲಗಳಿಗಿಂತ ಅಂದರೆ ಅರ್ಥಶಾಸ್ತ್ರ ಆಗಿರ್ಬೋದು, ಇಂಡಿಕ್ ಆಗಿರ್ಬೋದು, ಅಶೋಕನ ಬಂಡೆ ಮತ್ತು ಸ್ತಂಭಗಳ ಶಾಸನಗಳು ಹೆಚ್ಚು ವಿಸ್ತಾರ ಆಗಿರ್ತವೆ. ಇವು ಅಂದಿನ ಸಮಾಜ, ರಾಜಕೀಯ, ಧರ್ಮದ ಬಗ್ಗೆ ನೇರ ಮಾಹಿತಿಯನ್ನು ನೀಡ್ತವೆ. ಇದರಿಂದ ಏನಪ್ಪ ಅಂತಂದರೆ ಪುರಾತತ್ವ ಮೂಲ ಆಗಿದೆ ಅಂತಲೇ ಹೇಳ್ಬೋದು ಅಶೋಕನ ಶಾಸನಗಳು. 28ನೇ ಒಂದು ಪ್ರಶ್ನೆ. ಸ್ನೇಹಿತರೆ, ಪ್ರಶ್ನೆಗಳು ಹೆಚ್ಚಿಗಿದ್ದಾವೆ, ಅದಕ್ಕಾಗಿ ಸ್ಪೀಡಲ್ಲಿ ಹೇಳ್ತಾ ಇದ್ದೀನಿ. ಅತಿ ಹೆಚ್ಚು ಪ್ರಶ್ನೆನ ನಾವು ನೋಡಿಕೊಳ್ಳೋಣ. ಓಕೆ, ಅಶೋಕನನ್ನು ಆತನ ಬಹುತೇಕ ಶಾಸನಗಳಲ್ಲಿ ಸಾಮಾನ್ಯವಾಗಿ ಯಾವ ಹೆಸರಿನಿಂದ ಕರೆಯಲಾಗಿತ್ತು? ಅಂದರೆ ಈ ಒಂದು ಯಾವ ಹೆಸರಿನಿಂದ, ಯಾವ ಬಿರುದಿನಿಂದ ಅಶೋಕನನ್ನು ಕರೆದಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಏನು ನೋಡಿ, ದೇವನಾಪ್ರಿಯ ಪ್ರಿಯದರ್ಶಿನಿ ಅಂತ ಕರೀತಿರ್ತಾರೆ ಅಶೋಕನಿಗೆ. ಆತನ ಒಂದು ಹೆಸರು ಬಿರುದು ಆಗಿರ್ತವೆ ಅಂತಲೇ ಹೇಳ್ಬೋದು, ಪ್ರಿಯದರ್ಶಿನಿ. ದೇವನಾಮ ಪ್ರಿಯದರ್ಶಿನಿ ಎಂಬುದೇನಪ್ಪ ಅಂತಂದರೆ ಅಶೋಕನ ಬಿರುದು ಆಗಿರ್ತದೆ ನೋಡ್ರಿ. ಹೆಚ್ಚಿನ ಶಾಸನಗಳಲ್ಲಿ ಆತನನ್ನು ದೇವನಾಪ್ರಿಯ ಅಂತ ಕರೆದರೆ ಮತ್ತು ಪ್ರಿಯದರ್ಶಿನಿ ಎಂದು ಕರೆಯಲಾಗಿದೆ. ಕೇವಲ ಶಾಸನಗಳಲ್ಲಿ ಮಾತ್ರ ಅಲ್ಲ, ಅಶೋಕನ ಹೆಸರಿದೆ ಅಂತಲೇ ಹೇಳ್ಬೋದು ಈ ಒಂದು ಪ್ರಿಯದರ್ಶಿನಿ ಎಂದು. ಅದರಲ್ಲಿ ದೇವನಾಪ್ರಿಯ ಅಂದರೆ ಏನಪ್ಪ ಅಂತಂದರೆ ದೇವತೆಗಳಿಗೆ ಪ್ರಿಯವಾದಂಥ ವ್ಯಕ್ತಿಯಾಗಿರ್ತಾನೆ. ಪ್ರಿಯದರ್ಶಿನಿ ಅಂದರೆ ಏನಂದರೆ ನೋಡಲು ಅಂದವಾದವನೆಂದು ಅರ್ಥ ಆಗುತ್ತೆ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖಿರುವ ಸಪ್ತಾಂಗ ಸಿದ್ಧಾಂತದ ಪ್ರಕಾರ ರಾಜ್ಯದ ಎಷ್ಟು ಅಂಗಗಳು ಇವೆ ಅಂತ ಕೊಟ್ಟಿದ್ದಾರೆ ನೋಡಿ. ಈ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಸಪ್ತಾಂಗ ಸಿದ್ಧಾಂತ ಉಲ್ಲೇಖ ಇದೆ. ಅದರಲ್ಲಿ ರಾಜ್ಯಗಳು ಎಷ್ಟು ಪ್ರಕಾರದಲ್ಲಿದ್ದಾವೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಮೌರ್ಯ ಸಾಮ್ರಾಜ್ಯದಲ್ಲಿ ಎಷ್ಟು ಪ್ರಕಾರದಲ್ಲಿ ಅಂಗಗಳಿವೆ ಅಂತ ಕೊಟ್ಟಿದ್ದಾರೆ. ರಾಜ್ಯದ ಎಷ್ಟು ಅಂಗಗಳು ಅಂದರೆ ಸರಿಯಾದ ಉತ್ತರ ಯಾವುದಂದರೆ 7 ಅಂಗಗಳು ನೋಡಿ. 7 ರೀತಿಯ ಅಂಗಗಳನ್ನು ಒಳಗೊಂಡಿರ್ತದೆ ಅಂತ ಹೇಳ್ಬೋದು. ಒಂದು ಬಲಿಷ್ಠ ರಾಜ್ಯವು 7 ಅಂಗಗಳನ್ನು ಹೊಂದಿರಬೇಕೆಂದು ಕೌಟಿಲ್ಯನು ಹೇಳಿರ್ತಾನೆ ನೋಡ್ರಿ. ಕೌಟಿಲ್ಯ ಏನು ಹೇಳಿರ್ತಾನೆ ಅಂದರೆ 7 ಅಂಗಗಳನ್ನು ಹೊಂದಿರಬೇಕು, ಒಂದು ರಾಜ್ಯ ಬಲಿಷ್ಠ ಆಗ್ಬೇಕಂತ ಹೇಳಿರ್ತಾನೆ.
ಅದರಲ್ಲಿ ಮೊದಲನೇದಾಗಿ ಸ್ವಾಮಿ ಬರ್ತದೆ, ಅಂದರೆ ರಾಜ ಅಂತೀವಿ ಸ್ವಾಮಿಗೆ. ಅಮಾತ್ಯ ಇದು ಮಂತ್ರಿಯ ಹೆಸರು. ಅದೇ ರೀತಿಯಾಗಿ ಜನಪದವನ್ನು ಅಂದರೆ ಪ್ರದೇಶ ಅಥವಾ ಜನರಿಗೆ ಕರಿತಿರ್ತಾರೆ. ದುರ್ಗಕ್ಕೆ ಕೋಟೆ ಅಂತ ಕರಿತಿರ್ತಾರೆ. ಕೋಶಕ್ಕೆ ಖಜಾನೆ, ದಂಡಕ್ಕೆ ಸೈನ್ಯ ಮತ್ತು ಮಿತ್ರಕ್ಕೆ ಸ್ನೇಹಿತೆ ಅಂತ ಕರಿತಿರ್ತಾರೆ. ಟೋಟಲ್ 7 ಅಂಗ ರೀತಿಯಲ್ಲಿ ಅಂಗಗಳಿದ್ದಾಗ ಮಾತ್ರ ಒಂದು ಸೈನ್ಯ ಬಲಿಷ್ಠವಾಗಲು ಸಹಾಯಕವಾಗುತ್ತಂತ ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾನೆ ನೋಡ್ರಿ. ಸಪ್ತಾಂಗ ಸಿದ್ಧಾಂತ ಒಂದು ಪ್ರಕಾರ. ಮುಂದಿನ ಒಂದು ಪ್ರಶ್ನೆ, ಗ್ರೀಕ್ ಬರಹಗಾರ ಪ್ಲೀನಿ ಮತ್ತು ಪ್ಲೂಟಾರ್ಕ್ ಪ್ರಕಾರ ಚಂದ್ರಗುಪ್ತ ಮೌರ್ಯನು ಬೃಹತ್ ಸೈನ್ಯದೊಂದಿಗೆ ಎಷ್ಟು ಕಾಲ್ದಾಳುಗಳು ಇದ್ದವಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ಚಂದ್ರಗುಪ್ತ ಮೌರ್ಯನ ಒಂದು ಸೈನ್ಯದಲ್ಲಿ ಎಷ್ಟು ಕಾಲ್ದಾಳುಗಳು ಕಂಡು ಬಂದಿವೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 6 ಲಕ್ಷ. ಎಷ್ಟಪ್ಪ ಅಂತಾರೆ 6 ಲಕ್ಷ ಇರ್ತದೆ. ಒಂದು ಕಾಲ್ದಾಳುಗಳು ಎಷ್ಟಂದರೆ 6 ಲಕ್ಷದವರೆಗೂ ಈ ಒಂದು ಕಾಲ್ದಾಳುಗಳು ಚಂದ್ರಗುಪ್ತ ಮೌರ್ಯನ ಒಂದು ಸೈನ್ಯದಲ್ಲಿ ಕಂಡು ಬರ್ತವೆ ಅಂತಲೇ ಹೇಳ್ಬೋದು. ಇವನ್ನು ಹೇಳಿದಂಥ ವ್ಯಕ್ತಿಗಳು ಯಾರಂದರೆ ಪ್ಲೀನಿ ಮತ್ತು ಪ್ಲೂಟಾರ್ಕ್ ಅವರ ಪ್ರಕಾರ ಹೇಳಿದ್ದಾರೆ ನೋಡಿ. 6 ಲಕ್ಷದವರೆಗೂ ಚಂದ್ರಗುಪ್ತ ಮೌರ್ಯನ ಒಂದು ಕಾಲ್ದಾಳುಗಳು ಕಂಡು ಬರ್ತವೆ. ಗ್ರೀಕ್ ಮೂಲಕ ಪ್ರಕಾರ ಏನಪ್ಪ ಅಂತಂದರೆ ಚಂದ್ರಗುಪ್ತನ ಬೃಹತ್ ಸೈನ್ಯದಲ್ಲಿ 6 ಲಕ್ಷ ಕಾಲ್ದಾಳುಗಳು, 30,000 ಅಶ್ವದಳಗಳು, 9,000 ಆನೆಗಳು ಮತ್ತು 8,000 ರಥಗಳಿದ್ದವೆ ಅಂತ ಹೇಳಲಾಗಿದೆ. ಈ ಕಾಲದ ಅತ್ಯಂತ ದೊಡ್ಡ ಸೈನ್ಯ ಇದಾಗಿತ್ತು ಅಂತ ನಾವು ಹೇಳಬಹುದು. ಮೌರ್ಯ ಸಾಮ್ರಾಜ್ಯದಲ್ಲಿ 6 ಲಕ್ಷದ ಒಳಗೂ ಕಾಲ್ದಳಗಳು ಇರ್ತವೆ, 30,000 ಅಶ್ವದಳ, 9,000 ಆನೆಗಳು, 8,000 ರಥಗಳು ಇರ್ತವೆ ನೋಡ್ರಿ. ಇವು ಪ್ರಮುಖವಾಗಿದೆ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ತನ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯರ ಕಾಲದ ಭಾರತೀಯ ಸಮಾಜವನ್ನು 7 ವರ್ಗಗಳಾಗಿ ವಿಂಗಡಿಸಿದ ಗ್ರೀಕ್ ರಾಯಭಾರಿ ಯಾರು? 7 ವರ್ಗಗಳಾಗಿ ವಿಂಗಡಿಸಿದಂಥ ಗ್ರೀಕ್ ರಾಯಭಾರಿ ಯಾರು ಅಂತ ಕೊಟ್ಟಿದ್ದಾರೆ. ನಿಮಗೆ ಗ್ರೀಕ್ ರಾಯಭಾರಿ ಅಂದಾಗ ಗೊತ್ತಾಗಿರ್ಬೋದು. ಇದು ಓದ ತರಗತಿಯಲ್ಲೂ ಕೂಡ ನಾವು ಇವರ ಬಗ್ಗೆ ಹೇಳಿದ್ದೇವೆ. ಇಂಡಿಕಾ ಎಂಬ ಕೃತಿಯನ್ನು ಬರೆದಂಥ ವ್ಯಕ್ತಿ ಯಾರಂತ ಕೂಡ ಹೇಳಿದ್ದೇವೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಮೆಗಾಸ್ಥಾನಿಸ್ ಇಂಡಿಕಾ ಎಂಬ ಒಂದು ಕೃತಿಯನ್ನು ಬರೀತಾನೆ. ಈತ ಗ್ರೀಕ್ ದೇಶದ ರಾಯಭಾರಿ ಆಗಿರ್ತಾನೆ. ಈತ ಏನಪ್ಪ ಅಂತಂದರೆ ಆ ಒಂದು ಇಂಡಿಕಾ ಕೃತಿಯಲ್ಲಿ ಭಾರತೀಯ ಒಂದು ಸಮಾಜವನ್ನು 7 ರೀತಿಯಾಗಿ ವರ್ಗಗಳಾಗಿ ವಿಂಗಡಣೆ ಮಾಡುತ್ತಾನೆ. ಅವು ಯಾವ್ಯಾವ ಅಂತ ನಾವು ಇವತ್ತು ನೋಡಿಕೊಳ್ಳೋಣ. ನೋಡಿ, ಮೆಗಾಸ್ಥಾನಿಸ್ ಇಂಡಿಕಾದಲ್ಲಿ 7 ರೀತಿಯ ಒಂದು ವರ್ಗಗಳು ಮಾಡಿಕೊಳ್ಳುತ್ತಾನೆ ನೋಡ್ರಿ. ಭಾರತ ಜಾತಿ ಪದ್ಧತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಮೆಗಾಸ್ಥಾನಿಸ್ ಏನು ಮಾಡ್ತಾನಂದರೆ ವೃತ್ತಿಯ ಆಧಾರದ ಮೇಲೆ ಭಾರತೀಯ ಸಮಾಜವನ್ನು 7 ರೀತಿಯಲ್ಲಿ ಈ ಒಂದು ಮಾಡ್ತಾನೆ ಅಂತ ಹೇಳ್ಬೋದು, ವಿಂಗಡಣೆ ಮಾಡುತ್ತಾನೆ. ಅದರಲ್ಲಿ ಮೊದಲನೇದಾಗಿ ತತ್ವಜ್ಞಾನಿಗಳಂತ ಕೆಲವು ಜನ ಕರಿತಾನೆ, ರೈತರಿಗೆ ಅಂತ ಕರಿತಾನೆ, ಸೈನಿಕರು ಅಂತ ಕರಿತಾನೆ, ಕುಶಲಕರ್ಮಿಗಳು ಅಂತ ಕರಿತಾನೆ, ಇನ್ನು ಇತ್ಯಾದಿ 7 ವರ್ಗಗಳಾಗಿ ವಿಂಗಡಣೆ ಮಾಡುತ್ತಾನೆ ನೋಡ್ರಿ. ಯಾರು? ಮೆಗಾಸ್ಥಾನಿಸ್. ಇಂಡಿಕಾ ಎಂಬ ಕೃತಿಯನ್ನು ಬರೆದಂಥ ವ್ಯಕ್ತಿ ಮೆಗಾಸ್ಥಾನಿಸ್ ಆಗಿದ್ದಾನೆ. ಈತ ಶೆಲ್ಯೂಕಸ್ನ ಚಂದ್ರಗುಪ್ತ ಮೌರ್ಯನಿಗೆ ಕಳಿಸ್ತಾನಂತ ಹೇಳ್ಬೋದು. ರಾಯಭಾರಿ ಆಗಿರ್ತಾನೆ ನೋಡ್ರಿ. 32ನೇ ಒಂದು ಪ್ರಶ್ನೆ, ಅತಿ ದೊಡ್ಡ ಮೌರ್ಯ ಸಾಮ್ರಾಜ್ಯದ ಪತನಕ್ಕೆ ಇತಿಹಾಸಕಾರರು ನೀಡುವ ಪ್ರಮುಖ ಕಾರಣಗಳಲ್ಲಿ ಒಂದೇನು ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಮೌರ್ಯ ಸಾಮ್ರಾಜ್ಯ ಪತನವಾಗಲು ಇರುವಂಥ ಪ್ರಮುಖ ಕಾರಣ ಏನಂತ ಕೊಟ್ಟರೆ ಇಲ್ಲಿ ಇದನ್ನು ನೋಡ್ತಿದ್ದಾಗೆ ನಮ್ಗೆ ನೋಡ್ಬೋದು ನಾವು. ಇದರಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ ನೋಡಿ, ಅಶೋಕನ ಅಸಮರ್ಥ ಉತ್ತರಾಧಿಕಾರಿಗಳು. ಅಂದರೆ ಅಶೋಕನ ನಂತರ ಬಂದಂಥ ರಾಜರುಗಳೇನಪ್ಪ ಅಂತಂದರೆ ಅಸಮರ್ಥ ರಾಜರುಗಳಾಗಿರ್ತಾರೆ. ಯಾವುದೇ ರೀತಿಯ ಹೋರಾಟವನ್ನು ಮಾಡೋದಿಲ್ಲ. ಅದಕ್ಕಾಗಿ ಅವ್ರೇನಪ್ಪ ಅಂತಂದರೆ ಜಲ್ದಿ ಅಧಿಕಾರವನ್ನು ಕಳೆದುಕೊಳ್ತಾರೆ ಅಂತ ಹೇಳ್ಬೋದು.